ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ವಾಂಗಿಬಾತ್. ಯಾವ ರೀತಿ ಮಾಡೋದು, ಸಿಂಪಲ್ ಆಗಿ ಮನೆಯಲ್ಲೇ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು 1/4 kg ಅಷ್ಟು ಬಿಳಿ ಬದನೆಕಾಯಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಇದನ್ನ ಬದನೆಕಾಯಿ ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ರಿ. ನೋಡ್ರಿ, ನೀಟಾಗಿ ತೊಳ್ಕೊಬೇಕು. ನೆಕ್ಸ್ಟ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ, ಇಷ್ಟು 1/4 kg ಅಷ್ಟು ನಾನು ಬದನೆಕಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. ನೋಡ್ರಿ, ಶೇಂಗಾ ಬೀಜ ತಗೊಂಡಿನಿ. ಶೇಂಗಾ ಬೀಜ ಬದ್ಲಿ ನೀವು ಬಟಾಣಿ ಕಾಳು ಹಾಕೋಬಹುದು. ಮತ್ತೆ 1 ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ ಒಂದು 5ರಿಂದ 6, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, MTR ವಾಂಗಿಬಾತ್ ಪೌಡ್ರು ಅಥವಾ ನೀವು ಪುಳಿಯೋಗರೆ ಪೌಡರ್ ತಗೋಬಹುದು. 2 ಸ್ಪೂನ್ ಖಾರ ಪುಡಿ ಮತ್ತೆ ಕರಿಬೇವು, ಕೊತ್ತಂಬರಿ ಸೊಪ್ಪು. ನೋಡ್ರಿ, ಆಲ್ರೆಡಿ ನಾನು ಎಣ್ಣೆ ಹಾಕಿಟ್ಟಿದ್ದೀನಿ. ಒಂದ್ 4ರಿಂದ 5 ಸ್ಪೂನ್ ಎಣ್ಣೆ ಹಾಕೋಬೇಕನ್ರಿ. ಸಾಸಿವೆ ಹಾಕೊಳ್ಳೋಣ. ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ಇದು ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೊಳ್ಳೋಣ. ಒಂದ್ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ಕಣ್ರಿ ಇದು ವಾಂಗಿಬಾತು. ನೋಡ್ರಿ, ನಾನು ಇಲ್ಲಿ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಬದ್ಲಿ ನೀವು ಬಟಾಣಿ ಕಾಳು ರಾತ್ರಿ ನೆನೆಸಿಟ್ಬಿಟ್ಟು ಬಟಾಣಿ ಕಾಳಾದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ. ನೋಡ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಣಮೆಣಸಿನಕಾಯಿ ಹಾಕೊಳ್ಳೋಣ್ರಿ. ನೋಡ್ರಿ, ಒಂದ್ 5ರಿಂದ 6 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ. ಕರಿಬೇವು ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ನೀಟಾಗಿ. ನೋಡ್ರಿ, ಇದು ಒಣಮೆಣಸಿನಕಾಯಿ ಖಾರ ಕಡಿಮೆ ಇರೋದೇ ನಾನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬದನೆಕಾಯಿ ಹೆಚ್ಕೊಂಡಿರೋದು ಹಾಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ, ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಒಂದ್ 10 ನಿಮಿಷದಲ್ಲೇ ವಾಂಗಿಬಾತ್ ರೆಡಿ ಆಗುತ್ತೆ ಕಣ್ರಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡ್ರಿ, ಉಪ್ಪು ಹಾಕಿದ ನಂತರ ಅದು ನೀರಿನ ಅಂಶ ಎಲ್ಲ ಬಿಡುತ್ತೆ ಕಣ್ರಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ್ರಿ. ನೋಡ್ರಿ, ಬೆಲ್ಲ ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗುತ್ತೆ ಇದು ವಾಂಗಿಬಾತು. ನೆಕ್ಸ್ಟ್ ನೋಡಿ, 2 ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ. ಯಾಕಂದ್ರೆ ಅದು ಒಣಮೆಣಸಿನಕಾಯಿ ಖಾರ ಕಡಿಮೆ ಇರುತ್ತೆ, ಹಾಗಾಗಿ ನಾನು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ MTR ವಾಂಗಿಬಾತ್ ಪೌಡರ್ ಹಾಕೊಳ್ಳೋಣ್ರಿ. ಈ ಪೌಡರ್ ಇಲ್ಲ ಅಂದ್ರೆ ನೀವು ಪುಳಿಯೋಗರೆ ಪೌಡರ್ ಆದ್ರೂ ಹಾಕೋಬಹುದು. ನೋಡ್ರಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹುಣಸೆ ಹುಳಿ ಹಾಕೊಳ್ಳೋಣ್ರಿ. ನೋಡ್ರಿ, ಇದು ಹುಣಸೆ ಹುಳಿ ಹಾಕಿದ ನಂತರ ನೋಡ್ರಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದ್ 2 ನಿಮಿಷ ನಾವು ಬದನೆಕಾಯಿನ ಬೇಯಿಸ್ಕೊಳ್ಳೋಣ. ತೀರಾ ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬೇಡಿ. ನೋಡ್ರಿ, ಚೆನ್ನಾಗಿ ಬೆಂದಿದೆ. ಜಾಸ್ತಿ ಬೇಯಿಸಿದ್ರೆ ಅದು ಬದನೆಕಾಯಿ ಕೈ ಸಿಗಲ್ಲ ಕಣ್ರಿ, ಹಾಗಾಗಿ 2 ನಿಮಿಷ ಮಾತ್ರ ಬೇಯಿಸ್ಕೋಬೇಕು. ನೋಡ್ರಿ, ಎಷ್ಟು ಚೆನ್ನಾಗಿ. ಇನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಎಣ್ಣೆ ಬಿಡ್ತಾ ಇದೆ ತಳದಲ್ಲಿ. ನೋಡ್ರಿ, ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಪ್ಲೇಟ್ ಅಲ್ಲಿ ಅನ್ನ ಹಾಕೊಂಡಿದ್ದೆ. ನೋಡ್ರಿ, ಸ್ವಲ್ಪ ಉದುರಾಗಿ ಅನ್ನ ಮಾಡ್ಕೊಂಡಿದ್ದೆ ನಾನು. ಇದನ್ನ ನಾವು ಕಲಿಸ್ಕೊಳ್ಳೋಣ್ರಿ ನೀಟಾಗಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಚೆನ್ನಾಗಿ ವಾಂಗಿಬಾತ್ ಗೊಜ್ಜನ್ನ ನಾವು ನೀಟಾಗಿ ಕಲ್ಸ್ಕೋಬೇಕಾಗತ್ತೆ. ಇದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಕಣ್ರಿ. ನೋಡ್ರಿ, ಗೊಜ್ಜು ಜಾಸ್ತಿ ಇದೆ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕೊಳ್ಳೋಣ್ರಿ. ನೋಡ್ರಿ, ಇದು ವಾಂಗಿಬಾತಿಗೆ ಅನ್ನ ಯಾವಾಗ್ಲೂ ಉದುರೇ ಇರಬೇಕು, ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡ್ರಿ, ತುಂಬಾನೇ ಚೆನ್ನಾಗಿರುತ್ತೆ ಇದು. ಕಲಿಸ್ತಾ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲಿಸ್ಕೊಳ್ಳೋಣ. ನೋಡ್ರಿ, ವಾಂಗಿಬಾತು ರೆಡಿ ಆಗಿದೆ. ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಇದು ವಾಂಗಿಬಾತಿಗೆ ಸೈಡ್ ಅಲ್ಲಿ ಚಟ್ನಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ವಾಂಗಿಬಾತು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ತುಂಬಾನೇ ರುಚಿಕರವಾಗಿರ್ತೈತಿ. ಮನೆಯಲ್ಲಿ ಎಲ್ರು ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.